ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಅಂತಾರಲ್ಲ, ಅದರಲ್ಲಿ ಸಿದ್ದರಾಮಯ್ಯ ನಿಸ್ಸೀಮರು. ಕಾಲ್ತುಳಿತ ಕದನದ ಮಧ್ಯೆ ಪುನರ್ರಚನೆಯ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದಾರೆ. ಆ ಮೂಲಕ ಡಿಕೆಶಿಗೆ ಟಕ್ಕರ್ ಕೊಡೋ ಲೆಕ್ಕಾಚಾರ ಹಾಕಿದ್ದಾರೆ. ಹಾಗಂತ ಪುನರ್ರಚನೆ ಆಗತ್ತೋ ಬಿಡುತ್ತೋ ರಾಹುಲ್ ಗಾಂಧಿ ಜೊತೆ ಚರ್ಚೆಯಂತೂ ಆಗಿದೆ. ಆಗುತ್ತಾ ಇಲ್ವಾ? ಆದ್ರೆ ಯಾರಿಗ್ಲಕ್ಕೋ ಯಾರಿಗ್ ಎಕ್ಸಿಟ್ಟು? ಇಡೀ ದಿನ ಕಾಂಗ್ರೆಸ್ ನಲ್ಲಿ ಇದೊಂದೇ ಬೆಟ್ಟಿಂಗು ಅಂದ ತಕ್ಷಣ ಆತರ ಅನ್ಕೋಬೇಡಿ. ಈ ಕ್ಯಾಲ್ಕುಲೇಷನ್ಗೆ ರೀಸನ್ ಹುಡುಕ್ದಾಗ ಸಿಕ್ಕಿದ್ದು ಈ ಸಲ ರೀಶಫಲ್ ಆಗುತ್ತೆ ಅನ್ನುವಂಥ ಸುದ್ದಿ ಹಬ್ಬಿತ್ತು. ಸಿಎಂ ರಾಜಧಾನಿಗೆ ಫ್ಲೈಟ್ ಹತ್ತಾ ಇದ್ದ ಹಾಗೆ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದ ನಾಯಕರಿಗೆ ಆಸೆಗಳಿಗೆ ಮರುಜೀವ ಸಿಕ್ಬಿಟ್ಟಿತ್ತು. ಕಾಲ್ತುಳಿತ ತೆರೆಮರೆಗೆ ಸರಿಸೋಕೆ ಕಾಂಗ್ರೆಸ್ ಮಾಡ್ತಾ ಪ್ಲಾನ್. 11 ಸಚಿವರನ್ನ ಕೈಬಿಟ್ಟು ಮಾಡ್ತಾರಾ ಸಂಪುಟ ಪುನರ್ರಚನೆ? ಹೌದು, ಡೆಲ್ಲಿ ಅಂಗಳದಲ್ಲಿ ಆಕಾಂಕ್ಷಿಗಳ ದಂಡೇ ನೆರೆದಿತ್ತು. ಮಹತ್ವದ ಬದಲಾವಣೆ ಸಾಧ್ಯತೆ ನಿರೀಕ್ಷೆ ಚರ್ಚೆ ಹಬ್ಬಿತ್ತು. ಕಾಲ್ತುಳಿತ ಪ್ರಕರಣ ನುಂಗಲಾರದ ತುತ್ತಾದ ಬಳಿಕ ಆರದ ಎಫೆಕ್ಟ್ನ ಕಿಡಿಯಾರಿಸೋಕೆ ಸಿಎಂ ತಮ್ಮ ಸಂಪುಟದಲ್ಲಿ ಬದಲಾವಣೆಯ ಬ್ರಹ್ಮಾಸ್ತ್ರ ಬಿಡಬಹುದು ಅನ್ನುವಂಥ ಆಸೆ ಹುಟ್ಟಿತ್ತು. ಕಾಗೆ ಕೂರೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಸೇಮ್ ಟೈಮ್. ನಿನ್ನೆ ಸಿದ್ದರಾಮಯ್ಯಗೆ ಹೈಕಮಾಂಡ್ ದಿಢೀರ್ ಬುಲಾವ್ ಕೊಟ್ಟಿತ್ತು. ಇದರಿಂದ ಹಲವು ಕನಸುಗಾರರಿಗೆ ರೆಕ್ಕೆ ಬಂದು ಡೆಲ್ಲಿಗೆ ಹಾರಿ ಬಂದಿದ್ವು. ಸಕ್ರಿಯರಿಲ್ಲದ 11 ಸಚಿವರಿಗೆ ಕೊಕ್ಕೊಳೋಕೆ ಸಿದ್ಧತೆಯಾಗಿದೆ. ಹೊಸಬರಿಗೆ ಪ್ರವೇಶ ನೀಡಿ ಆಡಳಿತಕ್ಕೆ ಚುರುಕು ಮುಟ್ಟಿಸೋಕೆ ತಂತ್ರ ಸಿದ್ಧವಾಗಿದೆ. ಆ ಮೂಲಕ ಕಾಲ್ತುಳಿತ ಪ್ರಕರಣವನ್ನ ತೆರೆಮರೆಗೆ ಸರಿಸಲು ಈ ಮೆಗಾ ಪ್ಲಾನ್ ಮಾಡಿದೆ ಅನ್ನೋದು ಹಲವರ ಲೆಕ್ಕಾಚಾರ. ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಆ ಬಗ್ಗೆ ಚರ್ಚೆ ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಆದ್ರೆ ಸಿಎಂ ನಿರ್ಧಾರಕ್ಕೆ ಡಿಸಿಎಂ ಡಿಕೆಶಿ ಬೇಡ ಅಂತ ಹೇಳ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಈ ಬಗ್ಗೆ ಕನ್ಸಿಡರ್ ಮಾಡ್ತಾ ಇಲ್ಲ. ಕಾರಣ, ಸರ್ಕಾರಕ್ಕೆ 2 ವರ್ಷ ಕಳೆದಿದೆ. ತೆಲಂಗಾಣದಲ್ಲಿ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ನೀಡಿದ್ದು ರಾಜ್ಯದಲ್ಲೂ ಹೊಸ ಸಂಪುಟ ಅಗತ್ಯ ಇದೆ ಅನ್ನೋದು ಹೈಕಮಾಂಡ್ ನಿಲುವು. ಒಂದ್ ವೇಳೆ ರೀಶಫಲ್ ಆದಲ್ಲಿ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಆರ್ವಿ ದೇಶಪಾಂಡೆಗೆ ಲಕ್ ಖುಲಾಯಿಸಲಿದೆ ಎನ್ನುವ ಚರ್ಚೆಯಾಗ್ತಾ ಇದೆ. ಬಟ್ ಯಾವುದೇ ಚರ್ಚೆ ಆಗಿಲ್ಲ ಅಂತ ಸಿಎಂ ಡಿಸಿಎಂ ಇಬ್ರು ಗೌಪ್ಯತೆಯನ್ನ ಕಾಪಾಡಿದ್ರು. That was not discussed at all. No discussion on any other matter, either on any reshuffle issue, any other issue. There is nothing has been discussed. ಪುನರ್ರಚನೆ ಬೆಳವಣಿಗೆಯಲ್ಲಿ ಸೂಕ್ಷ್ಮ ದರ್ಶಕ ಹಿಡಿದಂಥ ವಿಪಕ್ಷ ನಾಯಕ ಅಶೋಕ್ ಕಾಲ್ತುಳಿತ ಪ್ರಕರಣ ಡೈವರ್ಟ್ ಮಾಡುವಂಥ ಯತ್ನ ಅಂತ ಸಂಶೋಧನೆ ಮಾಡಿದ್ದಾರೆ. ನಾನು ರಾಜ್ಯದ ಜನತೆಗೆ ತಿಳಿಯಕ್ಕೆ ಬಳಸ್ತೀನಿ ನೋಡಿ. ಅಲ್ಲೋದ ಮೇಲೆ ಇವರು ಕ್ಯಾಬಿನೆಟ್ ರೀಶಫಲ್ ಅಂತೇಳಿ ಇದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಎಚ್ಚರಿಕೆ ಅಂತ ಇರಬೇಕು. ಈಗ ಹುಳ ಬಿಡ್ತಾರೆ, ನಾವೊಂದು 4-5 ಜನ ತೆಗಿತೀರಿ ಅಂತ, ನಾಳೆಯಿಂದ ಅದೇ ಸುದ್ದಿ ಹೋಗ್ತದೆ. ಇದು ಸೈಡ್ ಬಂದ್ಬಿಡ್ಬೇಕು. ಆ ಹುನ್ನಾರವನ್ನು ಮಾಡ್ತಾರೆ. ಇನ್ನು ಎಂಎಲ್ಸಿ ಆಯ್ಕೆಯ ಅನುಮೋದನೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಪೂರ್ಣಾವಧಿ ಎಂಎಲ್ಸಿ ಸ್ಥಾನಕ್ಕೆ ಆರತಿ ಕೃಷ್ಣ, ರಮೇಶ್ ಬಾಬು ಮಧ್ಯೆ ಪೈಪೋಟಿ ಇದೆ. ಒಟ್ಟಾರೆ ನವೆಂಬರ್ ಕ್ರಾಂತಿ ಮಟ್ಟ ಹಾಕೋಕೆ ಸಿಎಂ ಪುನರ್ರಚನೆಯ ಅಸ್ತ್ರ ಹಿಡಿದಿದ್ದಾರೆ. ಒಂದ್ ವೇಳೆ ಹೈಕಮಾಂಡ್ ಎಸ್ ಅಂದ್ರೆ ಡಿಕೆಶಿಯ ಸಿಎಂ ಆಗುವ ಆಸೆ ಠುಸ್ಸಾಗಲಿದೆ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.